afternoon to everyone. Welcome to my target YouTube channel. So ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಡಿಸ್ಕಷನ್ ಮಾಡೋಣ ಅಂತಂದ್ರೆ IC ಅನ್ನು ಡಿಸ್ಕಷನ್ ಮಾಡೋಣ. IC ಕ್ಲಾಸ್ ಇವತ್ತಿನ ಕ್ಲಾಸ್ ಒಳಗೆ ನಾನು ಪರ್ಟಿಕ್ಯುಲರ್ IC ಕ್ವಶನ್ಸ್ನ ತೊಗೊಂಡು ಬಂದೀನಿ. ಇಟ್ ಈಸ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಫಾರ್ SSC GD, SSC MTS. ನೀ ಯಾವುದೇ ಎಕ್ಸಾಮ್ ಬರೀರಿ, ಪೊಲೀಸ್ ಆಗಲಿ, PSI ಆಗಲಿ, ಆಮೇಲೆ KS ಆಯಿತು, UPSC. ಸೊ ಇದೆಲ್ಲ ಎಕ್ಸಾಮ್ಸಿಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಕ್ವಶನ್. ಸೊ ಪೌರತ್ವ ಕಾಯ್ದೆ ಯಾವಾಗ ಜಾರಿ ಬಂತಂತ ಕ್ವಶನ್ ಇದೆ. ಆಪ್ಷನ್ ಎ 1955, ಆಪ್ಷನ್ ಬಿ 1965, ಆಪ್ಷನ್ ಸಿ 1935, ಆಪ್ಷನ್ ಡಿ 1975. ಇದು PCL ಕೂಡ ಕ್ವಶನ್ಸ್ ಆಗಿದೆ, ಆಮೇಲೆ PSIL ಕೂಡ ಕ್ವಶನ್ಸ್ ಅರೈಸ್ ಆಗಿದೆ, ಆಮೇಲೆ MTSL ಕೂಡ ಈ ಕ್ವಶನ್ಸ್ ಲಾಸ್ಟ್ ಟೈಮು ಶಿಪ್ 9 ಕೂಡ ಈ ಕ್ವಶನ್ಸ್ ಬಂದಿತ್ತು. ಪೌರತ್ವ ಕಾಯ್ದೆ ಯಾವಾಗ ಬಂತು ಹಾಗಂತಂದ್ರೆ, ಸೊ ಇದ್ರೊಳಗೆ ಸರಿಯಾದ ಆನ್ಸರ್ ಯಾವುದಂದ್ರೆ 1955. ಸೊ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬರ್ತೈತಿ ಅಂತಂದ್ರೆ 1955 ಒಳಗೆ ಜಾರಿಗೆ ಬರ್ತೈತಿ. ಹಾಗಾದ್ರೆ ಈ ಪೌರತ್ವ ಕಾಯ್ದೆನ ಸಲ ತಿದ್ದುಪಡಿ ಮಾಡ್ಯಾರ ಅಂತ ನೋಡೋದಾದ್ರೆ 1986, 1992, 2003, 2005 ಆ್ಯಂಡ್ 2019. ಸೊ ಇದು ಕೂಡ PCL ಕ್ವಶನ್ ಆಗಿತ್ತು. ಪೌರತ್ವ ಕಾಯ್ದೆನ ಎಷ್ಟು ಸಲ ತಿದ್ದುಪಡಿ ಮಾಡ್ಯಾರ ಅಂತಂದ್ರೆ 6 ಸಲ ಏನು ಮಾಡ್ಯಾರ, ತಿದ್ದುಪಡಿ ಮಾಡ್ಯಾರ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ಸೊ ಕ್ವಶನ್ಸ್ ಏನಿದೆ, ಈಗ ಪ್ರೆಸೆಂಟ್ ಇರುವಂಥ ಸಂವಿಧಾನದೊಳಗೆ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳು ಅದಾವಂತಂದ್ರೆ ಆಪ್ಷನ್ ಎ 11, ಆಪ್ಷನ್ ಬಿ 12, ಆಪ್ಷನ್ ಸಿ 13, ಆಪ್ಷನ್ ಡಿ 14. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವುದಾಗ್ತೈತಿ ಅಂತಂದ್ರೆ 11. ಸೊ ಇಲ್ಲಿ ಪ್ರೆಸೆಂಟ್ ಎಷ್ಟು ಅದಾವಂತಂದ್ರೆ 11 ಮೂಲಭೂತ ಕರ್ತವ್ಯಗಳಿದ್ವು. ಹಾಗಾದ್ರೆ ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸ್ವಲ್ಪ ನೋಡೋಣ. ಸೊ ನಾವು ಮೂಲಭೂತ ಕರ್ತವ್ಯಗಳನ್ನು ಭಾಗ 4A ಕಾಣ್ತೀವಿ. ಭಾಗ 4A ಮೋಸ್ಟ್ ಆಫ್ ದಿ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದೆಲ್ಲ ಅಂತಂದ್ರೆ DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳ ಬಂದಂದ್ರೆ ಭಾಗ 4 ಬರ್ತಾವ. ಇವು ಮೂಲಭೂತ ಕರ್ತವ್ಯಗಳು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಭಾಗ 4A. ಹಾಗಾದ್ರೆ ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುವಂಥ ವಿಧಿ ಯಾವುದಂತಂದ್ರೆ 51A. ಸೊ 51A ನಾವು ಏನು ನೋಡ್ತೀವಿ ಅಂತಂದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಇರುವಂಥ ವಿಧಿಯನ್ನು ನೋಡ್ತೀವಿ. ಹಾಗಾದ್ರೆ ಸ್ಟಾರ್ಟಿಂಗ್ ಸಂವಿಧಾನ ಜಾರಿಗೆ ಬಂದಾಗ ಇಲ್ಲಿ ಸಂವಿಧಾನದೊಳಗೆ ಏನಾಗಿತ್ತು ಅಂದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರಸ್ತಾಪ ಇರಲಿಲ್ಲ. ಅಂದಿನ ಪ್ರಧಾನಮಂತ್ರಿ ಯಾರಂತಂದ್ರೆ ಇಂದಿರಾ ಗಾಂಧಿ. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಸಮಿತಿ ಯಾವುದು ಅಂತಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಹಾಗಾದ್ರೆ ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಏನು ಮಾಡ್ತೈತಿ ಅಂತಂದ್ರೆ ಟೋಟಲ್ 8 ಮೂಲಭೂತ ಕರ್ತವ್ಯಗಳನ್ನ ಏನು ಮಾಡ್ತೈತಿ, ರಾಜ್ಯ ಸರ್ಕಾರದ ಮುಂದೆ ಏನು ಮಾಡ್ತೈತಿ, ಪ್ರಸ್ತಾಪ ಮಾಡ್ತೈತಿ. ಆದ್ರೆ ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಆ 8 ಮೂಲಭೂತ ಕರ್ತವ್ಯದೊಳಗೆ 2 ಮೂಲಭೂತ ಕರ್ತವ್ಯಗಳನ್ನು ಬಿಟ್ಟ 6 ಮೂಲಭೂತ ಕರ್ತವ್ಯಗಳನ್ನ ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯಿಂದ ಏನು ಮಾಡ್ತಾರೆ ಅಂದ್ರೆ ಆಯ್ಕೆ ಮಾಡ್ತಾರೆ. ಹಂಗಾದ್ರೆ ಟೋಟಲ್ 1976 42ನೇ ತಿದ್ದುಪಡಿ ಮುಖಾಂತರ 10 ಮೂಲಭೂತ ಕರ್ತವ್ಯಗಳನ್ನು ಏನು ಮಾಡ್ತಾರೋ ಸಂವಿಧಾನಕ್ಕೆ ಸೇರಿಸ್ತಾರೆ. ಈ ಕ್ವಶನ್ ಇಂಪಾರ್ಟೆಂಟ್. ಇದು PC ಕ್ವಶನ್ಸ್ ಆಗಿದೆ. PSIL ಕೂಡ ಕ್ವಶನ್ಸ್ ಕೇಳಿದ್ದಾರೆ. 11ನೇ ಮೂಲಭೂತ ಕರ್ತವ್ಯ ಯಾವುದಂತಂದ್ರೆ 2002 86ನೇ ತಿದ್ದುಪಡಿ ಅಥವಾ 86ನೇ ಅಮೆಂಡ್ಮೆಂಟ್ ಮುಖಾಂತರ ಏನು ಮಾಡ್ತಾರಂದ್ರೆ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ತಮ್ಮ ಪೋಷಕರು ನೀಡಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ 1999 JS ವರ್ಮಾ ಸಮಿತಿ ಕೂಡ ಏನು ಮಾಡ್ತಾರೆ, ಈ ಮೂಲಭೂತ ಕರ್ತವ್ಯಗಳಿಗೆ ನೇಮಕ ಮಾಡ್ತಾರೆ. ಮೂಲಭೂತ ಕರ್ತವ್ಯ ಅಂತಂದ್ರೆ ಇಷ್ಟು ನೆನ್ಪಿಟ್ಕೋಬೇಕು. ಹಾಗಾದ್ರೆ ಮೂಲಭೂತ ಕರ್ತವ್ಯಗಳು ಯಾವುವು? ರಾಷ್ಟ್ರಧ್ವಜವನ್ನು, ರಾಷ್ಟ್ರಗೀತೆಯನ್ನು ಗೌರವಿಸಬೇಕು, ಆಮೇಲೆ ಗಾಂಧಿ ತತ್ವವನ್ನು ಕೂಡ ಅಳವಡಿಸ್ಕೋಬೇಕು, ಆಮೇಲೆ ರಾಷ್ಟ್ರೀಯ ಐತಿಹಾಸಿಕ ಸ್ಥಳಗಳನ್ನು ಏನು ಮಾಡಬೇಕು, ಸಂರಕ್ಷಣೆ ಮಾಡಬೇಕು, ಆಮೇಲೆ ದೇಶದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಾಪಾಡಬೇಕು, ದೇಶದ ಸಮಗ್ರತೆಯನ್ನು ಎತ್ತಿ ಇಡಬೇಕು, ಆಮೇಲೆ ಮನೋವೈಜ್ಞಾನಿಕ ಜ್ಞಾನವನ್ನು ಬೆಳೆಸಬೇಕು. ಇಲ್ಲಿ ಲಾಸ್ಟ್ ಟೈಮ್ PSI ಕ್ವಶನ್ ಹೇಗೆ ಕೇಳಿದಾನೆ ಗೊತ್ತಾ, ಇವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯಗಳಲ್ಲಿ ಅಲ್ಲ ಅಂತ ಕೇಳಿದಾನೆ. ಸೊ 11 ಮೂಲಭೂತ ಕರ್ತವ್ಯದೊಳಗೆ ಯಾವುದಲ್ಲ ಅಂತ ಕ್ವಶನ್ ಆಗಿದೆ. ಆ 11 ಮೂಲಭೂತ ಕರ್ತವ್ಯಗಳ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಒಂದು ವೇಳೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲು ಬಯಸಿದರೆ ಯಾರಿಗೆ ಸಲ್ಲಿಸಬೇಕು? ಸೊ ಇದು ಕ್ವಶನ್ಸ್ ತುಂಬ ಈಜಿ ಇದೆ. ಇನ್ ಕೇಸ್ ರಾಷ್ಟ್ರಪತಿ ಅವ್ರೇನ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡಾಕತ್ರ, ಅವರ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕೊಡ್ಬೇಕು? ಸೊ ಸಿಂಪಲ್ ಕ್ವಶನ್. ಆಪ್ಷನ್ ಎ ಏನಿದೆ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಆಪ್ಷನ್ ಬಿ ಏನಿದೆ ಲೋಕಸಭೆಯ ಕಾರ್ಯದರ್ಶಿಗಳು, ಆಪ್ಷನ್ ಸಿ ಏನಿದೆ ಉಪರಾಷ್ಟ್ರಪತಿ, ಆಪ್ಷನ್ ಡಿ ಪ್ರಧಾನಮಂತ್ರಿ. ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂತಂದ್ರೆ ಉಪರಾಷ್ಟ್ರಪತಿ. ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ಇಲ್ಲಿ ಯಾರಿಗೆ ರಾಜೀನಾಮೆಯನ್ನ ಕೊಡ್ತಾರಂತ ಒಂದು ಸ್ವಲ್ಪ ನೋಡೋದಾದ್ರೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆ ಕೊಟ್ರ, ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಕೊಡ್ತಾರೆ. ವೈಸ್ ವರ್ಸ, ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆ ಕೊಟ್ಟರೆ ಉಪರಾಷ್ಟ್ರಪತಿಯವರು ವಾಪಸ್ ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನ ನೀಡ್ತಾರ. ಇಲ್ಲಿ ಆಪ್ಷನ್ ಅಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರಿಗೆ ರಾಜೀನಾಮೆ ಕೊಡ್ತಾರಂದ್ರೆ ಅವ್ರು ಕೂಡ ಏನ್ ಮಾಡ್ತಾರ, ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನ ಕೊಡ್ತಾರ. ಹಾಗಾದ್ರೆ ಈ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಗಳಿಗೆ ಕೊಡ್ತಾರ. ಆಮೇಲೆ ಇದು ಲೋಕಸಭೆ ಕಾರ್ಯದರ್ಶಿ ಇದೆಯಲ್ಲ, ಇವರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ಕೊಡ್ತಾರ ಅಂದ್ರೆ ಲೋಕಸಭೆಯ ಸಭಾಪತಿ ಕೊಡ್ತಾರ. ಲೋಕಸಭೆಯ ಉಪಸಭಾಪತಿ ಯಾರಿಗೆ ಕೊಡ್ತಾರ ತಮ್ಮ ರಾಜೀನಾಮೆ? ಅವರು ಕೂಡ ಲೋಕಸಭೆ ಸಭಾಪತಿ ಕೊಟ್ರ. ಲೋಕಸಭೆಯ ಸಭಾಪತಿ ಯಾರಿಗೆ ಕೊಡ್ತಾರ ಅಂದ್ರೆ ಅವರ ರಾಜೀನಾಮೆಯನ್ನ ಲೋಕಸಭೆಯ ಉಪಸಭಾಪತಿ ಕೊಡ್ತಾರ. ಉಪರಾಷ್ಟ್ರಪತಿ ತಮ್ಮ ರಾಜೀನಾಮೆ ರಾಷ್ಟ್ರಪತಿ ಕೊಡ್ತಾರ. ಪ್ರಧಾನಮಂತ್ರಿಗಳು ಕೂಡ ತಮ್ಮ ರಾಜೀನಾಮೆಯನ್ನ ರಾಷ್ಟ್ರಪತಿಗೆ ಕೊಡ್ಬೇಕು. ಮುಖ್ಯಮಂತ್ರಿಗಳ ತಮ್ಮ ರಾಜೀನಾಮೆನ ಯಾರಿಗೆ ಕೊಡ್ಬೇಕಂತಂದ್ರೆ ರಾಜ್ಯಪಾಲರಿಗೆ ಕೊಡ್ತಾರ. ರಾಜ್ಯಪಾಲರಲ್ಲಿ ಯಾರಿಗೆ ಕೊಡ್ಬೇಕಂದ್ರೆ ಅವರು ಕೂಡ ರಾಷ್ಟ್ರಪತಿಗೆ ಕೊಡ್ಬೇಕು. ಇಷ್ಟಿದ್ರೊಳಗೆ ನೆನ್ಪಿಟ್ಕೋರಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವ ಸಂವಿಧಾನದ ವಿಧಿ ಯಾವುದು? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಹೇಗೆ ಹೇಳ್ಬೇಕಂದ್ರೆ ಈ ಕ್ವಶನ್ಸ್ ಒಂಥರ ಎಲ್ಲರಿಗೂ ಫೇವ್ರೇಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಒಳಗೆ ಈ ಕ್ವಶನ್ ಏನಾಗಿರ್ತೈತಿ, ಅರೈಸ್ ಆಗಿರ್ತೈತಿ ಈ ಕ್ವಶನ್ ಪೇಪರ್ ಒಳಗೆ. ಸೊ ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಹೇಳುವಂಥ ವಿಧಿ ಯಾವುದಂತಂದ್ರೆ ಆರ್ಟಿಕಲ್ 17. ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಇದನ್ನ 1900 1955 ಅಸ್ಪೃಶ್ಯತೆ ಆಚರಣೆ ನಿಷೇಧ ಅಂತೇಳಿ ತಗೊಂಡು ಬರ್ತಾರ. ನೆಕ್ಸ್ಟ್ 1976 ಇದನ್ನ ತಿದ್ದುಪಡಿ ಮಾಡಿ ಇದನ್ನ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಕೂಡ ಮಾಡ್ತಾರ. ಹಾಗಾದ್ರೆ ಈ 15ನೇ ವಿಧಿ ಇನ್ನೊಂದರಲ್ಲಿ ಕ್ವಶನ್ ಹೇಗಾಗಿತ್ತು ಗೊತ್ತಾ, ಈ ಅಸ್ಪೃಶ್ಯತೆ ಮೂಲಭೂತ ಹಕ್ಕುಗಳು ಯಾವುದ್ರೊಳಗೆ ಕಂಡು ಬರ್ತೈತಿ ಅಂದ್ರೆ ಸಮಾನತೆ ಹಕ್ಕುಗಳೊಳಗೆ ಇದು ಕಂಡು ಬರ್ತೈತಿ. ಹಾಗಾದ್ರೆ ಟೋಟಲ್ 6 ಮೂಲಭೂತ ಹಕ್ಕುಗಳದಾವ.
ಇದು ಕೂಡ ಒಂದ್ಸಲ PCಲಿ ಕ್ವಶನ್ ಅರೈಸ್ ಆಗಿತ್ತು. ಸಂವಿಧಾನ ಜಾರಿಗೆ ಬಂದಾಗ ಇದ್ದ ಮೂಲಭೂತ ಸಂಖ್ಯೆಗಳು ಎಷ್ಟಂತಂದ್ರೆ 7 ಆಗಿರುತ್ತೆ. ಈಗ ಪ್ರೆಸೆಂಟ್ ಎಷ್ಟದ ಅಂದ್ರೆ 6. ಹಾಗಾದ್ರೆ ಯಾವ್ದನ್ನ ತೆಗೆದು ಹಾಕ್ಯಾರ ಅಂತಂದ್ರ 1978 44ನೇ ತಿದ್ದುಪಡಿ ಮುಖಾಂತರ ಆಸ್ತಿ ಹಕ್ಕನ್ನ ತೆಗೆದು ಹಾಕ್ಯಾರ. ಪ್ರೆಸೆಂಟ್ ಆಸ್ತಿ ಹಕ್ಕು 300A ವಿಧಿ ಅಡಿಯಲ್ಲಿ ಈಗ ಅದು ಸಕ್ರಿಯ ಅಥವಾ ಖಾತ್ರಿ ಅಲ್ಲದ ಕಾನೂನಾತ್ಮಕ ಹಕ್ಕಾಗಿದೆ. ಇದು ಕೂಡ ಮೊನ್ನೆ BMTC ಕ್ವಶನ್ ಪೇಪರಲ್ಲಿ ಕ್ವಶನ್ ಅರೈಸ್ ಆಗಿತ್ತು. ಅದನ್ನ ಎಷ್ಟನೇ ತಿದ್ದುಪಡಿ ಅಂತಂದ್ರೆ 1978 44ನೇ ತಿದ್ದುಪಡಿ. ಈಗ ಅದು 300A ಅಡಿಯೊಳಗೆ ಏನದು ಕಾನೂನಾತ್ಮಕ ಹಕ್ಕು. ಹಾಗಾದ್ರೆ ಈ 15ನೇ ವಿಧಿ ಏನು ಹೇಳ್ತೈತಿ? 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ರೆ, 15ನೇ ವಿಧಿ ಲಿಂಗ ಜಾತಿ ಧರ್ಮ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳಿದ್ರೆ, 17ನೇ ವಿಧಿ ಅಂತ ನಮ್ಗೆ ಗೊತ್ತೈತಿ ಅಸ್ಪೃಶ್ಯತೆ. 16ನೇ ವಿಧಿ ಏನು ಹೇಳ್ತೈತಿ ಅಂದ್ರೆ ಸಾರ್ವಜನಿಕ ಹುದ್ದೆಗಳು ಕೂಡ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತೈತಿ. ಹಾಗಾದ್ರೆ ಇದು 18ನೇ ವಿಧಿ ಏನು ಹೇಳ್ತೈತಿ ಅಂದ್ರೆ ಬಿರುದುಗಳ ಬಗ್ಗೆ ಹೇಳ್ತೈತಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬಿರುದುಗಳು ಅಂತಂದ್ರೆ ಈಗ ಯಾರಿಗಾದ್ರೂ ಭಾರತ ರತ್ನ ಅವಾರ್ಡ್ ಕೊಟ್ಟಿರ್ತಾರ, ಅವ್ರು ತಮ್ಮ ಪರ್ಸನಲ್ ವೆಹಿಕಲ್ಸ್ ಮ್ಯಾಗ ಭಾರತ ರತ್ನ ಪ್ರಶಸ್ತಿ ಅಂದ್ರೆ ಬರ್ಸ್ಕೊಳ್ಳೋಂಗಿಲ್ಲ. ಹಾಗಾಗಿ ಇದು ಬಿರುದುಗಳ ರದ್ದತಿ ಬಗ್ಗೆ ಹೇಳ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್. 1959ರಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಗೆ ತಂದ 2 ರಾಜ್ಯಗಳು. ಇಲ್ಲಿ ಫಸ್ಟ್ ಏನಾಗಿತ್ತು ಅಂತಂದ್ರೆ 1959ರೊಳಗ ಯಾವ 2 ರಾಜ್ಯಗಳ ಪಂಚಾಯತ್ ರಾಜ್ಯವನ್ನ ಜಾರಿಗೆ ತಗೊಂಡ್ ಬಂದವ ಅಂತ ಕ್ವಶನ್ ಇದೆ. ಆಪ್ಷನ್ ಎ ಏನಿದೆ ರಾಜಸ್ಥಾನ ಮತ್ತು ಮಹಾರಾಷ್ಟ್ರ, ಆಪ್ಷನ್ ಬಿ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ ಮತ್ತು ಒರಿಸ್ಸಾ, ಆಪ್ಷನ್ ಡಿ ರಾಜಸ್ಥಾನ ಮತ್ತು ಪಂಜಾಬ್. ಇದು ಒಂದ್ಸಲ SSC MTS ಅಲ್ಲಿ ಕ್ವಶನ್ ಆಗಿತ್ತು. 1959ರೊಳಗ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದಂತ ಮೊದಲ ರಾಜ್ಯನ ಯಾವ್ದಂತಂದ್ರೆ ರಾಜಸ್ಥಾನ. ಇದು ಎಷ್ಟರೊಳಗೆ ತಗೊಂಡ್ ಬರ್ತೈತಿ ಅಂತಂದ್ರ 1959 ಅಕ್ಟೋಬರ್ 2 ರಾಜಸ್ಥಾನದ ನಾಗೂರ್ ಅಂತ ಹೇಳಿ ಕರೀತಾರ. ಇನ್ನೊಂದು 1959ರೊಳಗ ಜಾರಿಗೆ ತಗೊಂಡ್ ಬಂದಂತ 2ನೇ ರಾಜ್ಯ ಯಾವ್ದಂತಂದ್ರ ಆಂಧ್ರ ಪ್ರದೇಶ. ಸೊ ಫಸ್ಟ್ ಯಾವುದು? ಫಸ್ಟ್ ರಾಜಸ್ಥಾನದ ನಾಗೂರು, ಎರಡನೇದು ಯಾವ್ದಂತಂದ್ರೆ ಆಂಧ್ರ ಪ್ರದೇಶ ಅಥವಾ AP ಅಂತ. ಹಾಗಾದ್ರೆ ನಮ್ಮ ಕರ್ನಾಟಕದೊಳಗೆ ನಾವು ಪಂಚಾಯತ್ ರಾಜ್ಯನ ಅಳವಡಿಸ್ಕೊಂಡಿದ್ದು ಯಾವಾಗ ಅಂತಂದ್ರೆ 1993 ನಾವು ಅಳವಡಿಸ್ಕೋತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದ ಎಂಬ ಪದವನ್ನು ಸೇರ್ಪಡೆಗೊಳಿಸಲಾದ ತಿದ್ದುಪಡಿ ಯಾವುದು? ಇಟ್ ಈಸ್ ಅ ವೆರಿ ಈಸಿ ಕ್ವಶನ್ ಆ್ಯಂಡ್ ಇಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕಂದರೆ ಇದನ್ನ ಭಾಳ PC, PSI ಆಮೇಲೆ BMTC ಆಯಿತು MTS ಕ್ವಶನ್ಸಲ್ಲಿ ಇದು ಕೇಳಿದ್ದಾರೆ. ಯಾವುದಂತಂದ್ರೆ ನಾವು ಫಸ್ಟ್ನ ಏನು ಮಾಡ್ತೀವಿ ಅಂತಂದ್ರೆ ಫಸ್ಟ್ ತಿದ್ದುಪಡಿ ಮಾಡಿದ್ದಾದ ಏನು ಹೇಳ್ತೈತಿ ಅಂತಂದ್ರೆ 1960 ಬೇರುಬಾರಿ ಪ್ರಕರಣ ಏನು ಹೇಳ್ತೈತಿ ಅಂದ್ರೆ ಪೀಠಿಕೆಯನ್ನು ತಿದ್ದುಪಡಿ ಮಾಡಲು ಬರುವುದಿಲ್ಲ, ಯಾಕಂದ್ರೆ ಅದು ಸಂವಿಧಾನದ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳ್ತೈತಿ. ಅದು 1973ರಲ್ಲಿ ಬಂದಂಥ ಕೇಶವಾನಂದ ಭಾರತೀಯ ಸ್ಟೇಟ್ಸ್ ಆಫ್ ಕೇರಳ ಸರ್ಕಾರ ಏನು ಹೇಳ್ತೈತಿ ಅಂತಂದ್ರೆ ಪೀಠಿಕೆ ಸಂವಿಧಾನದ ಒಂದು ಪ್ರಮುಖ ಭಾಗ, ಅದನ್ನು ತಿದ್ದುಪಡಿ ಮಾಡಬಹುದು. ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಬಳಸ್ತೈತಿ, ಮೂಲ ರಚನೆಗೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬಹುದು. ಇದು ಕೂಡ ಇಂಪಾರ್ಟೆಂಟ್. ಇದನ್ನು ಒಂದು ಎಕ್ಸಾಮಲ್ಲಿ ಕ್ವಶನ್ ಹೆಂಗೆ ಕೇಳಿದಾರಂದ್ರೆ ಎದರಲ್ಲಿ ಮೂಲ ರಚನೆಗೆ ಧಕ್ಕೆ ಬರದಂತ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದು ಅಂತಂದ್ರೆ ಅದು 1973ರಲ್ಲಿ ಜಾರಿಗೆ ತಂದಂತ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ಸ್ ಆಫ್ ಕೇರಳ. ಸೊ ನೆಕ್ಸ್ಟ್ ಬಂದಂತ 1960 ಬೇರುಬಾರಿ ಪ್ರಕರಣ. ಇದೇನು ಹೇಳ್ತೈತಿ ಅಂದ್ರೆ ಸಂವಿಧಾನದ ಭಾಗವಲ್ಲ. ನೆಕ್ಸ್ಟ್ 1973ರೊಳಗ ಕೇಶವಾನಂದ ಭಾರತಿ
ವರ್ಸಸ್ ಸ್ಟೇಟ್ಸ್ ಆಫ್ ಕೇರಳ. ಇದೇನು ಹೇಳ್ತೈತಿ, ಪೀಠಿಕೆ ಸಂವಿಧಾನದ ಭಾಗ, ಅದನ್ನು ತಿದ್ದುಪಡಿ ಮಾಡ್ಬೋದು. ಇನ್ನೊಂದು ಅಂಶ, ಮೂಲ ರಚನೆಗೆ ಅಥವಾ ಮೂಲ ಸಂರಚನೆಗೆ ಧಕ್ಕೆ ಬರದಂತೆ. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಮೂಲ ರಚನೆಗೆ ಧಕ್ಕೆ ಬಾರದ ರೀತಿ. ಇನ್ನೊಂದು 1995 LIC. ಸೊ ಇದೇನು ಹೇಳ್ತೈತಿ ಅಂತಂದ್ರೆ, ಪ್ರಸ್ತಾವನೆ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ, ಅದನ್ನ ತಿದ್ದುಪಡಿ ಮಾಡಬಹುದು ಅಂತೇನೆ ಇದು ಹೇಳ್ತೈತಿ LIC. ಓಕೆ, ಹಾಗಾದ್ರೆ ಇದ್ರೊಳಗೆ ಸರಿಯಾದ ಸಮಾಜವಾದಿ ಎಂಬ ಪದವನ್ನು ಸೇರ್ಪಡೆಗೊಳಿಸಲಾದ ತಿದ್ದುಪಡಿ ಯಾವುದಂತಂದ್ರ 42. ಇದೇನು ಕೇಶವಾನಂದ ಭಾರತಿ ಇದು ತೀರ್ಪನ್ನು ನೀಡ್ತೈತಲ್ಲ 1976-47, ನಾವು ಪ್ರಥಮ ಬಾರಿಗೆ ಏನು ಮಾಡ್ತೀವಿ ಅಂತಂದ್ರೆ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಏನು ಮಾಡ್ತೀವಿ, ತಿದ್ದುಪಡಿ ಮಾಡಿ ಅಲ್ಲಿ ಸಮಗ್ರತೆ, ಜಾತ್ಯತೀತ, ಆಮೇಲೆ ಸಮಾಜವಾದಿ ಎಂಬ 3 ಪದಗಳನ್ನು ನಾವು ಏನು ಮಾಡ್ತೀವಿ, ಸೇರ್ಪಡೆ ಮಾಡ್ತೀವಿ. ಹಾಗಾಗಿ ಈ 42ನೇ ವಿಧಿಯನ್ನು ಏನಂತ ಕರಿತೀವಿ, ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಚಿಕ್ಕ ಸಂವಿಧಾನ ಅಂತ ಹೇಳಿ ಕೂಡ ಕರಿತೀವಿ. ಇದು ಕೂಡ ಕ್ವಶನ್ ಆಗಿದೆ. ಯಾವ ಆರ್ಟಿಕಲ್ ಅಥವಾ ಯಾವುದೋ ತಿದ್ದುಪಡಿಯನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ ಅಂತಂದ್ರೆ ಅದು ಈ 42ನೇ ತಿದ್ದುಪಡಿ. ಓಕೆ, ಸಂವಿಧಾನದ ಪ್ರಸ್ತಾವನೆಯನ್ನ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದವ್ರು ಯಾರು? ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನ ಒಂದಿಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದ್ರೆ ಅವರದೇ ಆದ ಶೈಲಿಯೊಳಗೆ ಏನು ಮಾಡ್ತಾರೆ, ವರ್ಣನೆ ಮಾಡ್ತಾರೆ. ಸೊ KM ಮುನ್ಷಿ ಅವ್ರು ಏನಂತ ಕರೀತಾರಂತಂದ್ರ ರಾಜಕೀಯ ಜಾತಕ. KM ಮುನ್ಷಿ ಅವರು ರಾಜಕೀಯ ಜಾತಕ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಈ ಪಾಲ್ಕಿವಾಲ ಅವರು ಏನಂತ ಕರೀತಾರಂತಂದ್ರೆ ಸಂವಿಧಾನವನ್ನ ಪ್ರಸ್ತಾವನೆಯನ್ನು ಗುರುತಿನ ಚೀಟಿ ಅಂತ ಹೇಳಿ ಕರೀತಾರೆ. ಗುರುತಿನ ಚೀಟಿ ಇದನ್ನ ಸಮ್ಟೈಮ್ಸ್ ಹೊಂದಿಸಿ ಬರೆಯರಿ ರೂಪದೊಳಗೆ ಕೂಡ ಕೊಡ್ಬೋದು. ಗುರುತಿನ ಚೀಟಿ ಅಂತ ಹೇಳಿ ಕರೆದವ್ರು ಯಾರು? ಪಾಲ್ಕಿವಾಲ. ಇದ ಸಂವಿಧಾನವನ್ನ ಒಡವೆ ಅಂತ ಹೇಳಿ ಕರೆದವ್ರು ಯಾರಂದ್ರೆ ಠಾಕೂರ್ ದಾಸ್ ಭಾರ್ಗವ್. ಒಡವೆ, ಜ್ಯುವೆಲ್ಸ್ ಅಂತ ಹೇಳಿ ಯಾರು ಕರೀತಾರಂತಂದ್ರೆ ಠಾಕೂರ್ ಭಾರ್ಗವ್ ದಾಸ್ ಅಥವಾ ಭಾರ್ಗವ್ ದಾಸ್ ಅಂತ ಹೇಳಿ ಕರಿಬೋದು. ಹಾಗಾದ್ರೆ ಇಲ್ಲಿ ಕ್ವಶನ್ ಸಂವಿಧಾನದ ಪ್ರಸ್ತಾವನೆ ಆತ್ಮ ಮತ್ತು ಹೃದಯ, ಇಲ್ಲಿ ಸರಿಯಾದ ಉತ್ತರ ಮೊಹಮ್ಮದ್ ಹಿದಾಯತುಲ್ಲಾ. ಇವ್ರು ಏನ್ ಮಾಡ್ತಾರ ಅಂತಂದ್ರ ಸಂವಿಧಾನವನ್ನ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೀತಾರ. ಇವ್ರು ಮೊಹಮ್ಮದ್ ಹಿದಾಯತುಲ್ಲಾ ಅವ್ರ ಬಗ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ ಇವರು ಸುಪ್ರೀಂ ಕೋರ್ಟದ ನ್ಯಾಯಾಧೀಶರಾಗಿದ್ದಾಗ ಕೂಡ ಏನ್ ಮಾಡ್ಯಾರ ಅಂತಂದ್ರೆ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸಂವಿಧಾನದ ಭಾಗವಲ್ಲವೆಂದು. ಓಕೆ, ಆಲ್ರೆಡಿ ಹೇಳಿದ್ದೀನಿ. ಇದ್ರೊಳಗೆ ಯಾವುದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತೈತಿ ಅಂತಂದ್ರೆ ಬೇರುಬಾರಿ, ಇದು ಬೇರುಬಾರಿ ಪ್ರಕರಣ ಆಗಬೇಕಿತ್ತು. ಆಪ್ಷನ್ ಎ ಬೇರುಬಾರಿ ಪ್ರಕರಣ 1960, ಆಪ್ಷನ್ ಬಿ ಕೇಶವಾನಂದ ಭಾರತಿ 1973, LIC ಆಫ್ ಇಂಡಿಯಾ 1995. ಈ ಮೇಲಿನ ಎಲ್ಲವೂ ಸರಿ. ಸೊ ಇದ್ರೊಳಗೆ 1960 ಅದು ಏನು ಮಾಡ್ತೈತಿ ಅಂತಂದ್ರೆ ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಅಲ್ಲ ಅಂತೇಳಿ ಯಾವುದು ತೀರ್ಪು ಕೊಡ್ತೈತಿ ಅಂತಂದ್ರೆ ಬೇರುಬಾರಿ ಪ್ರಕರಣ ಕೊಡ್ತೈತಿ. ಅದು 1973 ಬಂದಂಥ ಕೇಶವಾನಂದ ಭಾರತಿ ಪ್ರಕರಣ ಏನು ತೀರ್ಪು ಕೊಡ್ತೈತಿ ಅಂತಂದ್ರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು, ಅದನ್ನು ತಿದ್ದುಪಡಿ ಮಾಡಬಹುದು,
ಆದ್ರೆ ಅದರದ ಮೂಲ ರಚನೆಗೆ ಭಂಗ ಬರದಂಗ ತಿದ್ದುಪಡಿ ಮಾಡ್ಬೋದು ಅಂತೇಳಿ ತೀರ್ಪನ್ನು ಯಾವ್ದು ಕೊಡ್ತೈತಿ? ಕೇಶವಾನಂದ ಭಾರತಿ ಕೊಡ್ತೈತಿ. ನೆಕ್ಸ್ಟ್ LIC ಆಫ್ ಇಂಡಿಯಾ 1995 ಏನು ಹೇಳ್ತೈತಿ ಅಂದ್ರೆ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತೈತಿ. ಸೊ ಇಲ್ಲಿ ಯಾವ್ದು ಇದ್ರೊಳಗೆ ಸರಿಯಾದ ಆಪ್ಷನ್ ಅಂತಂದ್ರೆ ಆಪ್ಷನ್ ಎ. ಇದ್ರೊಳಗೆ ಸಂವಿಧಾನ ಭಾಗ ಅಲ್ಲ ಅಂತ ಹೇಳುವ ವಿಧಿ ಯಾವುದು ಅಂತಂದ್ರೆ ಬೇರುಬಾರಿ ಪ್ರಕರಣ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸಂವಿಧಾನದ ಎಷ್ಟನೇ ವಿಧಿಯ ಮೂಲಕ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರೆ? ಇಟ್ಸ್ ವೆರಿ ಈಜಿ ಕ್ವಶನ್, ಹೌದಾ? ಆಪ್ಷನ್ ಎ 72 ಆರ್ಟಿಕಲ್, ಆಪ್ಷನ್ ಬಿ 75, ಆಪ್ಷನ್ ಸಿ 76, ಆಪ್ಷನ್ ಡಿ 155. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವುದಂತಂದ್ರೆ 76, ಅಟಾರ್ನಿ ಜನರಲ್. ಹಾಗಾದ್ರೆ ಅಟಾರ್ನಿ ಜನರಲ್ ಏನಂತಂದ್ರೆ ಇವ್ರು ನಮ್ಮ ದೇಶದ ಪ್ರಥಮ ಕಾನೂನು ಅಧಿಕಾರಿ ಅಂತ ಹೇಳಿ ಕರಿತೀವಿ. ಇವರನ್ನ ಏನಂತ ಕರಿತೀವಿ? ಇಲ್ಲಿ ಬರಿತೀನಿ ನೋಡಿ. ದೇಶದ ಪ್ರಥಮ ಕಾನೂನು ಅಧಿಕಾರಿ. ಇವರು ಯಾವುದೇ ಸದನದಲ್ಲಾದರೂ ಭಾಗವಹಿಸಬಹುದು. ಇವರು ಯಾವುದೇ ಸದನದಲ್ಲಿ ಕೂಡ ಏನು ಮಾಡ್ಬೋದು? ಭಾಗವಹಿಸಬಹುದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್, ಇವರು ಮತ ಚಲಾಯಿಸುವಂಥ ಅಧಿಕಾರವನ್ನು ಹೊಂದಿರುವುದಿಲ್ಲ. ಮತ ಚಲಾಯಿಸುವ ಹಕ್ಕು ಇರುವುದಿಲ್ಲ. ಸೊ ಈಗ ಸ್ಟೇಟ್ಮೆಂಟ್ ಲೈನ್ ಕ್ವಶನ್ದೊಳಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಅಟಾರ್ನಿ ಜನರಲ್ ಅವರ ಬಗ್ಗೆ ಸರಿಯಾಗಿವೆ ಅಥವಾ ಸರಿಯಾಗಿಲ್ಲ ಎಂಬ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಸೊ ಇಲ್ಲಿ ನೆಕ್ಸ್ಟ್, ಇವರ ಅವಧಿ ಎಷ್ಟಿರ್ತೈತಿ ಅಂತಂದ್ರೆ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ. ಅಟಾರ್ನಿ ಜನರಲ್ ಅವರ ಅವಧಿ ಅಥವಾ ಅವ್ರು ಎಷ್ಟು ಅವಧಿಗೆ ಆಯ್ಕೆ ಆಗಿರ್ತಾರಂದ್ರೆ ರಾಷ್ಟ್ರಪತಿ ಇಚ್ಛೆ ಇರುವವರೆಗೆ. ನೆಕ್ಸ್ಟ್, ಇವರ ವೇತನ ಯಾವುದರಿಂದ ಬರ್ತೈತಿ ಅಂದ್ರೆ ಸಂಚಿತ ನಿಧಿ. ಇದು ಕೂಡ ಕ್ವಶನ್ ಆಗಿದೆ. ಇವರಿಗೆ ವೇತನ ಸಂಚಿತ ನಿಧಿಯಿಂದ ಬರುತ್ತದೆ. ಇವರನ್ನ ಯಾರ ನೇಮಕ ಮಾಡ್ತಾರಂತಂದ್ರೆ ರಾಷ್ಟ್ರಪತಿ. ಇವರನ್ನ ನೇಮಕ ಮಾಡೋರು ಯಾರು? ರಾಷ್ಟ್ರಪತಿ. ಹಾಗಾದ್ರೆ ಇಲ್ಲಿ 72ನೇ ವಿಧಿ ಇದೆ. ಇದು ಎದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಯವರ ಕ್ಷಮಾಚನೆ ಬಗ್ಗೆ ಹೇಳ್ತೈತಿ. ರಾಷ್ಟ್ರಪತಿ ಕ್ಷಮಾಚನೆ ಅಥವಾ ಕ್ಷಮೆ ಬಗ್ಗೆ ಹೇಳುವಂಥ ವಿಧಿ ಯಾವುದು? 72ನೇ ವಿಧಿ. 75ನೇ ವಿಧಿ ಇದೆ. ಈ 75ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ಏನು ಮಾಡ್ತಾರಂತಂದ್ರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ಪ್ರಧಾನಮಂತ್ರಿಯನ್ನ ನೇಮಕ ಮಾಡ್ತಾರೆ. ಇದು ಕೂಡ ಆರ್ಟಿಕಲ್ ಇಂಪಾರ್ಟೆಂಟ್, ಪ್ರಧಾನಮಂತ್ರಿ ನೇಮಕ. ಸೊ 155ನೇ ವಿಧಿ ಏನು ಮಾಡ್ತೈತಿ ವಿಧಿ ಅಂತಂದ್ರೆ ಇಲ್ಲಿ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ಓಕೆ, ಇಷ್ಟು ಕ್ವಶನ್ ತಿಳ್ಕೊ. ಓಕೆ, ಥ್ಯಾಂಕ್ ಯು.